ಇವಾಗ ಕಾಂತಾರಾಗ್ ಬಂದ್ರು, ಸೂಪರ್ ಸ್ಲೋ ಬಂದ್ರು, ಕಂಟೆಂಟ್ ಇದ್ರೆ ಜನ ನಾವೇನು ಹೇಳಂಗಿಲ್ಲ. ಅವ್ರಿಗೆ ಏನು ಅಂದ್ರೆ ಸೀಟಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ಒಂದ್ 2.5 ಅವರ್ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ಅದೇ ಖಂಡಿತ ಜನ ಬರ್ತಾರೆ. ಇವಾಗ ನಮ್ದು ಅಷ್ಟೇ 45 ಡಿಫ್ರೆಂಟ್ ಸಬ್ಜೆಕ್ಟ್ ಅದು. ಇದು ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆ, ಜನ ಬರ್ತಾರೆ, ಕೂತ್ಕೋತಾರೆ, ನಮ್ ಪಿಕ್ಚರ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದೊಂಥರ ಇದುವರೆಗೂ ಯಾರು ಈ ಸಬ್ಜೆಕ್ಟ್ಗೆ ಕೈ ಹಾಕಿಲ್ಲ. ಯಾಕಂದ್ರೆ ಎಲ್ಲಾರು ಈ ಸಬ್ಜೆಕ್ಟ್ ಭಯ ಬೀಳ್ತಾರೆ. ಅದು ಅವ್ರ ಪಿಕ್ಚರ್ ನೋಡಿದಾಗ ಗೊತ್ತಾಗತ್ತೆ. ಇದು ಈ ಕಂಟೆಂಟೇ ಬೇರೆ. ಏನಾಗತ್ತೋ ಏನೋ, ಇದು ತೆಗೆದ್ರೆ ಹೆಂಗಾಗತ್ತೋ ಏನೋ ಅಂತ. ದೇವ್ರ ದಯದಿಂದ ನಾವು ಮಾಡಿದೀವಿ. ಸ್ವಲ್ಪ ನಮ್ದ್ರಲ್ಲೂ ಸ್ವಲ್ಪ ಅದು ಇದು ಆಯ್ತು, ಅದು ನಾನು ಹೇಳ್ತೀನಿ. ಅದು ಇವಾಗೆಲ್ಲ ನಾನು ಹೇಳೋ ಟೈಮಲ್ಲಿ ಅದು ಹೇಳ್ತೀನಿ. ಖಂಡಿತ ಇದು ಪಿಕ್ಚರ್ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಇದುವರೆಗೂ ನಮ್ಮ ಕನ್ನಡದಲ್ಲಿ ಬಂದಿಲ್ಲ. ಬಟ್ ಈಗ ನಮ್ಗೆ ಇಂಡಿಯಾದಲ್ಲೇ ಆ ಸಬ್ಜೆಕ್ಟ್ ಯಾರು ತಗೊಂಡಿಲ್ಲ. ನಾವು ಅದನ್ನ ಸ್ವಲ್ಪ ಡೀಪ್ ಆಗಿ ತಗೊಂಡಿದೀವಿ. ತಗೊಂಡು ಖಂಡಿತ ನಮ್ ಕರ್ನಾಟಕ ಜನತೆ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಕಂಟೆಂಟ್ ಇದ್ರೆ ಬಂದೇ ಬರ್ತಾರೆ. ನಾವು ಪಿಕ್ಚರ್ ಏನಿದ್ರು ಜನಗಳಿಗೋಸ್ಕರ ನಾವು ಪಿಕ್ಚರ್ ಮಾಡ್ತಾ ಇರೋದು. ಆ ಜನ ಬಂದು ಕೂತ್ಕೋಬೇಕಾದ್ರೆ ಏನೇನ್ ಮಾಡ್ಬೇಕು ಅದೆಲ್ಲ ನಾವು ಮಾಡಿದೀವಿ. ಖಂಡಿತ ಇದು ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಖಂಡಿತ ಇದು ಒಂದು ಸೂಪರ್ ಹಿಟ್ ಆಗತ್ತೆ ಅಂತ ನಮ್ಗೆ ಆ ಭರವಸೆ ಇದೆ.